ಹಲೋ ಸ್ನೇಹಿತರೆ, ನಾನು ಇದಕ್ಕೂ ಮೊದಲೇ ಈಗ 2 ವೀಡಿಯೋಗಳನ್ನು ಜಾಕ್ ಫ್ರೂಟ್ ಅದೇ ಹಲಸಿನ ಗಿಡದ 2 ವೀಡಿಯೋಗಳನ್ನು ಮಾಡಿದ್ದೆ. ಹಾಗೆಯೇ ನಮ್ಮ ಥರನೇ ನನ್ನ ಸ್ನೇಹಿತರಾದಂಥ ರಾಜೇಶ್ ಅವರು ಕೂಡ ಕೆಂಚನಾದಲ್ಲಿ ಅವ್ರದ್ದೇ ಆದ ತೋಟದಲ್ಲಿ ಒಂದು ತೋಟನ ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಚಂದವಾಗಿ ಬಂದಿದೆ. ಅವ್ರ ಥರನೇ ಮಾತಾಡಿಸ್ತೀನಿ, ಕೇಳಿ. ನಮಸ್ಕಾರ. ನಮಸ್ತೆ. ಏನು ಹೆಸರು ಸರ್? ನನ್ನ ಹೆಸರು ರಾಜೇಶ್ ಡಿ ಅಂತ. ರಾಜೇಶ್ ಡಿ ಅಂತನಾ? ನಿಮ್ಮ ಅಡ್ರೆಸ್ ಹೇಳಿ. ಅಡ್ರೆಸ್ಸು ಸರ್ ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು, ಕೆಂಚನಾಲ ಅಂತ ರಿಪಿನ್ಪೇಟೆ ಹತ್ತಿರ ಕೆಂಚನಾಲ. ಓಕೆ ಓಕೆ ಸರ್, ಇದು ನಾನು ಹಾಕಿ ಎಷ್ಟು ತಿಂಗಳಾಯ್ತು ಗಿಡಕ್ಕೆ? ಒಂದು ವರ್ಷ ಆಯ್ತು ಸರ್. ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತು. ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ. ಏನು ತೊಂದರೆ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಕಾಯಿಗಳು ಬಿಡ್ತಾ ಇದೆ. ಕಾಯಿಗಳು ಬಿಡ್ತಾ ಇದಾವೆ. ಅದನ್ನ ಕಟಾವ್ ಮಾಡಿ ಬೇರೆ ಇವತ್ತು ಹಾಕಿದ್ದೀನಿ, ಕೆಳಗಡೆಗೆ ಹಾಕಿದ್ದೀನಿ. ಇಲ್ಲಿ ನೋಡಿ ಕೆಳಗಡೆಗೆಲ್ಲ ಕಾಯಿ ಎಲ್ಲ ಹಾಕಿದ್ದೀನಿ. ಇವೆಲ್ಲ ಬರೋದಿಲ್ಲ, ಆದ್ರೆ ಈ ಬರೋಂಥ ಕಾಯಿ ಎಲ್ಲ ಕಟಾವ್ ಮಾಡಿ ಬಿಸಾಕಿದ್ದೀನಿ, ಕೆಳಗಡೆ ಹಾಕಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ನಾರ್ಮಲ್ ಆಗಿದೆ. ಗಿಡಗಳು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆಯಲ್ಲ? ಈಗ ನಿಮ್ಮ ಗಿಡಕ್ಕೆ ಎಷ್ಟು ತಿಂಗಳು ಅಂತ ಹೇಳಿದ್ರಿ ಸರ್? ಒಂದು ವರ್ಷ ಆಯ್ತು ಸರ್. ಒಂದು ವರ್ಷ ಆಗಿದೆ. ಈಗ ನಿಮ್ಮ ಗಿಡದಲ್ಲಿ ಮಿನಿಮಮ್ ಒಂದೊಂದು ಗಿಡದಲ್ಲಿ ಎಷ್ಟು ಕಾಯಿ ಬಂದಿರ್ಬೋದು ಅಂದಾಜು? ಎಷ್ಟು ಕಾಯಿ ಬಿಟ್ಟಿದೆ ಅಂತ ನಿಮ್ಗೆ? ಒಂದೊಂದು ಗಿಡದಲ್ಲೇ ಹೆಚ್ಚು ಕಮ್ಮಿ 15ರಿಂದ 20 ಕಾಯಿ. ಇಲ್ಲಿ ನೋಡಿ, ಇಲ್ಲೊಂದು ಕಾಯಿ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ತುಂಬ ಚಂದವಾಗಿದೆ ಕಾಯು. ಇದೇ ರೀತಿ ಒಂದೊಂದು ಗಿಡದಲ್ಲಿ ಅವ್ರು ಹೇಳ್ತಾರೆ 15ರಿಂದ 20 ಕಾಯಿ ಬಿಟ್ಟಿದೆ ಅಂತ. ಅಂದರೆ ಎಲ್ಲ ಕಾಯಿನವರು ಕಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ಯಾಂಪಲ್ಲಿಗೆ ತಿನ್ನಲಿಕ್ಕೆ ನೋಡೋಣ ಅಂತ ಒಂದು 2 ಗಿಡದಲ್ಲಿ ಒಂದೊಂದು ಕಾಯಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ತೋರಿಸ್ತೀರಾ? ಇಲ್ಲೊಂದು ಕಾಯಿ ಇದೆ ನೋಡಿ, ಎಷ್ಟು ಚಂದವಾಗಿದೆ. ಎಷ್ಟು ಇದು ಸ್ಟಂಬು ಎಷ್ಟು ದಪ್ಪವಾಗಿ ಬಂದಿದೆ ನೋಡಿ. ಇದು ಒಂದು ಗಿಡದಲ್ಲಿ 2 ಕಾಯಿನ ಬಿಟ್ಟಿದ್ದಾರೆ. ಇದು ಅಂದರೆ ದೊಡ್ಡ ಆಗ್ಲಿಕ್ಕೆ ಬಿಡಲ್ಲ ಅವರು, ಪಲ್ಯ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ದಿನಕ್ಕೆ ಒಂದು ಗಿಡದಲ್ಲಿ ಹೆಂಗೆ ಬರುತ್ತೆ ನೋಡಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂದ 2 ಕಾಯಿನ ಬಿಟ್ಟಿದ್ದಾರೆ. ಹಾಗೆ ಇನ್ನು ಕೆಲವು ಗಿಡದಲ್ಲಿ ಬಿಟ್ಟಿದ್ದಾರೆ. ಆದರೆ ಅಂದರೆ ಯಥೇಚ್ಛವಾಗಿ ಯಾವುದೇ ಗಿಡದಲ್ಲೂ 2 ವರ್ಷ ಆಗೋದ್ರೊಳಗೆ ಕಾಯಿನ ಬಿಡಬಾರ್ದು. ಅದೇ ಉದ್ದೇಶಕ್ಕೋಸ್ಕರ ಇಂಥ ಎಲ್ಲ ಕಾಯಿಗಳನ್ನು ನೋಡಿ, ಇಂಥ ಎಲ್ಲ ಕಾಯಿಗಳನ್ನು ಕಟ್ ಮಾಡಿ ಹಾಕ್ತಾರೆ. ಒಂದೆಷ್ಟು ನೋಡಿ, ಈ ಥರ ನೋಡಿ, ಇಲ್ಲಿ ನೋಡಿ, ಇಲ್ಲೊಂದಿದೆ. ಓಕೆ, ಫಸ್ಟಿಗೂ ಕಟ್ ಮಾಡಿ ಹಾಕಿದ್ದೀನಿ. ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು.